ನಮಸ್ತೆ ನ್ಯೂಸ್ ಕರ್ನಾಟಕ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಈ ಸಾನ್ನಿಧ್ಯ ಕ್ಷೇತ್ರವು ಅಪಾರ ಮಹಿಮೆ ಇತಿಹಾಸ ಹೊಂದಿರುವ ಕ್ಷೇತ್ರಕ್ಕೆ ಭಕ್ತಾದಿಗಳು ಒಮ್ಮೆ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಿ ಅಂತ ಹೇಳಿ ನ್ಯೂಸ್ ಕರ್ನಾಟಕ ಟಿವಿ ತಂಡ ವಿನಂತಿ. ಹಾಗೆ ಈ ಸ್ಟೋರಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಟಿವಿಯಲ್ಲಿ ವೀಕ್ಷಿಸಿ. ಈ ನಾಡಿನ ಪರಂಪರೆಯಂತೆ ಅವತಾರ ಪುರುಷನಾಗಿ ಜನಿಸಿ ತಮ್ಮ ಜೀವನ ಸಂದೇಶ, ಮಾರ್ಗದರ್ಶನ, ಕಾಲಜ್ಞಾನಗಳ ಮೂಲಕ ಜಾತಿ, ಮತ, ಧರ್ಮ ಬೇರೆ ಭಾವ ಮರೆಯುವಂತೆ ಅದ್ಭುತ ಆಧ್ಯಾತ್ಮ ವಿದ್ಯೆಯನ್ನ ಕರುಣಿಸಿದಂತಹ ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಈ ಸಾನ್ನಿಧ್ಯ ಕ್ಷೇತ್ರವು ಎಲ್ಲರಿಗೂ ಎಲ್ಲರಲ್ಲಿಯೂ ಆ ಪರಮಾತ್ಮನನ್ನ ಅವರ ಕೃಪೆಯನ್ನ ಕಾಣುವಂತಹ ಸಮದರ್ಶನದ ತಾಣ, ಪಾವನ ಪವಿತ್ರ ಶಾಂತಿಧಾಮವಿದು. ನಾನು ನನ್ನದು ನನ್ನಿಂದಲೇ ಅನ್ನೋದನ್ನ ತ್ಯಜಿಸಿ ಭಕ್ತಿಯಿಂದ ಶಿರಬಾಗಿ ಜ್ಞಾನ ಮಂದಿರದೊಳಗೆ ಪ್ರವೇಶಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಕೋರಿಕೆಗಳನ್ನ ಮನಸ್ಸಿನಲ್ಲಿ ನೆನೆದ್ರೆ ಸ್ವಾಮಿ ನಿಮ್ಮ ಕೋರಿಕೆಗಳನ್ನ ನೆರವೇರಿಸುವ ಕಾಲಜ್ಞಾನಿ ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸನ್ನಿಧಿ. ಜಗತ್ತಿನಲ್ಲಿ ಧರ್ಮಕ್ಕೆ ಚ್ಯುತಿ ಬಂದಾಗಲೆಲ್ಲ ಅಧರ್ಮವನ್ನ ಇಳಿಸಿ ಧರ್ಮವನ್ನ ನೆಲೆಗೊಳಿಸಲು ಭಗವಂತನು ಅವತಾರವನ್ನ ತಾಳ್ತಾನೆ. ಭಾರತೀಯ ಆಧ್ಯಾತ್ಮ ಸಂಸ್ಕೃತಿ ಶಿಥಿಲವಾಗಿ ದುರಾಚಾರಗಳು ತಾಂಡವವಾಡ್ತಾ ಇದ್ದು ಕಾಲದಲ್ಲಿ ಅವತರಿಸಿದ ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಅನೇಕ ಪವಾಡಗಳನ್ನು ತೋರಿಸಿ ಜನರನ್ನ ಸನ್ಮಾರ್ಗದಲ್ಲಿ ನಡೆಸಿದ್ದಾರೆ. ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಈ ಸಾನ್ನಿಧ್ಯ ಕ್ಷೇತ್ರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಗ್ರಾಮಕ್ಕೆ ಹೊಂದಿಕೊಂಡಿದೆ. ಈ ಕ್ಷೇತ್ರಕ್ಕೆ ಸಾರ್ವಜನಿಕರು, ಭಕ್ತಾದಿಗಳು ಸ್ವಾಮಿಯವರ ಸನ್ನಿಧಿಗೆ ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಟ್ಟದ ಕ್ರಾಸ್ಗೆ ಬಂದು ದೇವನಹಳ್ಳಿ ರಸ್ತೆ ಕಡೆ ಕೊಡಗುರ್ಕಿ, ದೊಡ್ಡಬಳ್ಳಾಪುರ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತಹ ರಸ್ತೆ ಬೆಟ್ಟದ ಕ್ರಾಸ್ಗೆ ಬಂದು ದೇವನಹಳ್ಳಿ ಕಡೆಗೆ ಹೋಗುವ ಮಾರ್ಗ ಮಧ್ಯೆ ಕೊಡಗುರ್ಕಿಯಿಂದ ಆವತಿ ರಸ್ತೆಗೆ ಹೊಂದಿಕೊಂಡಿರುವಂತಹ ದೇವಾಲಯ. ಕೋಲಾರ ಕಡೆಯಿಂದ ಬರುವವರು ನಂದಿ ಕ್ರಾಸ್ ರಸ್ತೆಯಿಂದ ಕೊಡಗುರ್ಕಿಗೆ ಬರಬಹುದು. ಮತ್ತೆ ಅವತಿ ಗ್ರಾಮದಿಂದ ಕೊಡಗುರ್ಕಿ ಗ್ರಾಮದ ರಸ್ತೆ ಕಡೆ ಬರಬೇಕು. ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಈ ಸಾನ್ನಿಧ್ಯ ಕ್ಷೇತ್ರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಗ್ರಾಮದ ಬಳಿ ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಹೆಸರಿನಲ್ಲಿ ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿ ದೇವಾಲಯ, ಆಶ್ರಮ, ಪ್ರಸಾದ ನಿಲಯವನ್ನ ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ರಿಂದ ಮಾಹಿತಿಯನ್ನ ನೀಡಿದ್ರು. ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಈ ಸಾನ್ನಿಧ್ಯ ಕ್ಷೇತ್ರವು ದೇವನಹಳ್ಳಿ ತಾಲೂಕಿನ ಅವತಿ ತಿಮ್ಮರಾಯಸ್ವಾಮಿ ಬೆಟ್ಟದ ಮೆಟ್ಟಲು ಹತ್ತುವ ಕಡೆ ಕೆಳಗೆ ಕಾಣಿಸ್ತಾ ಇರುವಂತಹ ಶ್ರೀ ಶ್ರೀ ಶ್ರೀಮತಿ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಈ ಸಾನ್ನಿಧ್ಯ ಕ್ಷೇತ್ರವು ಸುಂದರವಾದ ಬೆಟ್ಟಗಳು ಸುತ್ತುವರೆದಿದ್ದು ತಂಪಾದ ಗಾಳಿ, ಉತ್ತಮ ವಾತಾವರಣ ಹೊಂದಿರುವಂತಹ ಪ್ರದೇಶದಲ್ಲಿ ಶ್ರೀ ಶ್ರೀ ಶ್ರೀಮದ್ ವಿರಾಟ್ ಪೊತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ವಿರಾಜಮಾನವಾಗಿ ಈ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಈ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಪೊತಲೂರಿನ ವೀರಬ್ರಹ್ಮೇಂದ್ರ ಸ್ವಾಮೀಜಿ 400 ವರ್ಷದ ಹಿಂದೆಯೇ ವಿಶ್ವದಲ್ಲಿ ಮುಂದೆ ನಡೆಯಲಿರುವಂತಹ ಘಟನಾವಳಿಗಳ ಬಗ್ಗೆ ಸ್ಪಷ್ಟವಾಗಿ ಗ್ರಂಥಗಳಲ್ಲಿ ದಾಖಲಿಸಿದ್ದಾರೆ. ಇಂದು ಈಗ ಕಾಲಜ್ಞಾನ ಸಾಹಿತಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಸಂಪೂರ್ಣ ಚರಿತ್ರೆ ಅನ್ನುವಂತಹ ಪುಸ್ತಕ ರೂಪದಲ್ಲಿದೆ. ಈ ಸ್ವಾಮೀಜಿಯವರು ಕಾಲಜ್ಞಾನದಲ್ಲಿ ಪ್ರಪಂಚದಲ್ಲಿ ನಡೆಯಬಹುದಾದ ಅದ್ಭುತವಾದ ಘಟನೆಗಳನ್ನು ಹಾಗೂ ಪ್ರಪಂಚದ ವಿನಾಶದ ಬಗ್ಗೆ ವಿವರವಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ್ದಾರೆ. ಶ್ರೀ ಪೊತಲೂರಿನ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಬರೆದಿರುವಂತಹ ಕಾಲಜ್ಞಾನದಲ್ಲಿರುವಂತಹ ಎಲ್ಲಾ ಅಂಶಗಳು ಚಾಚೂ ತಪ್ಪದೆ ಪ್ರಪಂಚದಲ್ಲಿ ನಡೀತಾ ಇದೆ. ಮುಂದಾಗುವಂತಹ ಕೂಲಿ ವಿದ್ಯಮಾನಗಳನ್ನ ತಮ್ಮ ಕಾಲಜ್ಞಾನದ ಮೂಲಕ ಬಹಳ ಹಿಂದೆಯೇ ಅದ್ಭುತವಾಗಿ ತಿಳಿಸಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಮಹಾಪುರುಷ ಶ್ರೀ
ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯ ದೇವಸ್ಥಾನದ ನಿರ್ಮಾಣದ ಕನಸು ನನಸಾಗಲು ಮೂಲ ಶಕ್ತಿಯಾಗಿ ಸ್ಥಳ ಮಂಜೂರಾತಿಯ ಹಂತದಿಂದ ಸ್ವಾಮಿಯ ಭವ್ಯ ಮಂದಿರದ ನಿರ್ಮಾಣದವರೆಗೂ ಪ್ರತಿ ಮಟ್ಟದಲ್ಲೂ ತನು ಮನ ಧನ ಸಹಿತ ಸಲಹೆ ಸಹಕಾರವನ್ನು ನೀಡಿ ಸ್ವಾಮಿಯ ನಿರಂತರ ಸೇವೆಯ ಕೈಂಕರ್ಯಗಳಲ್ಲಿನ ಪ್ರಮುಖ ಭಾಗವಾಗಿರುವಂತಹ ತ್ರಿಮೂರ್ತಿಗಳಾದ ನಿವೃತ್ತ ಐಎಎಸ್ ಜಿಎಸ್ ನಾರಾಯಣ ಸ್ವಾಮಿ, ನಿವೃತ್ತ ಐಎಎಸ್ ಟಿಎನ್ ಶ್ರೀನಿವಾಸಾಚಾರಿ, ನಿವೃತ್ತ ಐಎಎಸ್ ಬಿಪಿ ಕವಿರಾಜು ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ದೇವನಹಳ್ಳಿ ತಾಲೂಕು ಕೊಡಗುರ್ಕಿ ಶ್ರೀ ಶ್ರೀ ಶ್ರೀಮದ್ವಿರಾಟ್ ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ರಿ ಜ್ಞಾನ ಮಂದಿರದ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಾದ ಅಧ್ಯಕ್ಷರಾದಂತಹ ನಾಗಚಂದ್ರಮೂರ್ತಿ, ಉಪಾಧ್ಯಕ್ಷರುಗಳಾದಂತಹ ಎಸ್ ಭಾಸ್ಕರ್, ವಿಜಯಕುಮಾರ್, ವ್ಯವಸ್ಥಾಪಕ ಟ್ರಸ್ಟಿ ಎಸ್ ಅರವಿಂದ್, ಖಜಾಂಚಿ ಎಸ್ ವಿಠಲ್, ಸದಸ್ಯರುಗಳಾದಂತಹ ಟಿಸಿ ವಿಜಯಕುಮಾರ್, ಎನ್ ಮುನಿ ಆಂಜಿನಪ್ಪ, ವಸಂತ್ ಕುಮಾರ್, ಬಿಎಸ್ ಪರಮೇಶ್ವರಪ್ಪ, ವಿ ಮಂಜುನಾಥ್, ವಿ ರಂಗನಾಥ್, ಎಂ ಮಂಜುನಾಥ್, ಜಿಎಸ್ ಹರ್ಷಕುಮಾರ್, ಆರ್ ಸಿದ್ದಲಿಂಗೇಶ್ವರ, ಎಸ್ ಶಿವಕುಮಾರ್, ಬಿಎಸ್ ಗೌತಮ್ ರವರುಗಳು ಹಾಜರಿದ್ದರು. ಸ್ವಾಮಿ ಪೂಜೆ ದೇವಸ್ಥಾನ ಕಟ್ಟೋದಕ್ಕೆ ಇಲ್ಲಿ ಗುದ್ಲಿ ಪೂಜೆ ಮಾಡೋಕ್ಕೆ ಕಲ್ಲೆಲ್ಲ ಇಟ್ಟಿದ್ದೀವಿ. ಬೆಟ್ಟ ಇದೆ, ಬೆಟ್ಟದಿಂದ ಸೂರ್ಯನ ಕಿರಣ ಈ ಜಾಗಕ್ಕೆ ಬಂದಿದೆ. ಅದು ನಾನೇನು ಮಾಡಿದೆ, ಫೋಟೋಗ್ರಾಫರು ಡೂಪ್ಲಿಕೇಟ್ ಮಾಡಿ ಒರಿಜಿನಲ್ ಉಂಟು ತಗೊಂಡೋಗಿ ಬೆಂಗಳೂರು 4 ಕಡೆ ತೋರಿಸ್ಬಿಟ್ಟು ಆಮೇಲೆ ಫೋಟೋ ತಂದು ಹಾಕಿದ್ವಿ. ಸೂರ್ಯ ಉದಯ ಆಗಿದೆ, ಇಲ್ಲಿ ಸತ್ಯ ನಡೀತಾ ಇರುತ್ತೆ. ನೀವೇ ತಗೊಳ್ಳಿ, ಸೂರ್ಯನ ಮಹಿಮೆ ಈ ಜಾಗಕ್ಕೆ ಹೆಂಗಾಗಿರುತ್ತೆ ನೀವೇ ತಗೊಳ್ಳಿ. ಸಾಕಷ್ಟು ತೋರ್ಸಕ್ಕೆ ಮುಂದೆ ದೀಪ ಹಚ್ತಾ ಇದೆ, ದೀಪ ಹಚ್ತಾ ಇದೆ. ದೇವಸ್ಥಾನ ಕಟ್ಟಿದ ಮೇಲೆ ದೀಪ ನೀವು ತೋರ್ಸೋಕ್ಕೆ ಸುಮ್ಮನೆ ಏನೋ ತೋರಿಸೋಕೆ ಏನೋ ತೋರಿಸೋದಕ್ಕಿಂತ ಸೂರ್ಯನ ಬೆಳಕು ಯಾತಿಗೆ ಬಂತು, ಏನು ಗುದ್ಲಿ ಪೂಜೆಗೆ ಬಂತು. ಕೈ ಮುಗಿದೇನಪ್ಪ ಮುಟ್ಕೊಳ್ತೀನಿ ಕೂಡುಗುಟ್ಟಿ ಗ್ರಾಮದಲ್ಲಿ ಶ್ರೀಮಾನ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಟ್ರಸ್ಟ್ನವರು ಒಂದು ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ. ಈ ಜಾಗವನ್ನು ಮಾನ್ಯ ಕರ್ನಾಟಕ ಸರ್ಕಾರ 2003ರಲ್ಲಿ 5 ಎಕರೆಯನ್ನು ಮಂಜೂರು ಮಾಡಿಕೊಟ್ಟು, ಆ ನಂತರ ಹಲವಾರು ಭಕ್ತರ ಸಹಾಯದಿಂದ ಈ ಮಟ್ಟಕ್ಕೆ ತಲುಪಿದ್ದು ಭಾಳ ಪ್ರಶಸ್ತವಾದ ಸ್ಥಳ. ನೀವೇ ನೋಡ್ಬೋದು, ಈ ಪರಿಸರಕ್ಕೆ ಪಳಾಂಗಣಕ್ಕೆ ಬಂದ ತಕ್ಷಣವೇ ಒಂದು ಥರ ವೈಬ್ರೇಷನ್ನು ಗೊತ್ತಾಗುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈ ಸಂಸ್ಥೆಯನ್ನು ನಾಗಮೂರ್ತಿ ಅವರು ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಮುಂದಾಳತ್ವದಲ್ಲಿ ಸಕ್ರಮವಾಗಿ ನಡೆದು ಬರ್ತಾ ಇದೆ. ಈ ಕ್ಷೇತ್ರ ಇನ್ನಷ್ಟು ಸಿದ್ಧಿಯಾಗಬೇಕಾಗಿದೆ. ಹಲವಾರು ಭಕ್ತರು ಬರ್ತಾ ಇದ್ದಾರೆ, ಅಕ್ಕಪಕ್ಕದ ರಾಜ್ಯದ ಭಕ್ತರು ಸಹ ಇಲ್ಲಿ ಬರ್ತಾರೆ. ನಿಮ್ಗೆ ಗೊತ್ತಿರುವಂಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂದರೆ ನಮ್ಮ ವಿವಿಧ ಪುರಾಣಗಳಲ್ಲಿ ಓದಿರ್ಬೋದು. ನಮ್ಮ ಕೈವಾರ್ತಾತರ ಸಮಕಾಲೀನವರು 2016ನೇ ಶತಮಾನದಲ್ಲಿ ಇವರ ಜ್ಞಾನವಾಯಿತು. ಇವರು ಹೇಳಿದ ಕಾಲಜ್ಞಾನಗಳನ್ನು ನಾವು ಆಗಾಗ ಓದ್ತಾನೆ ಇರ್ತೀವಿ. ಅದು ಎಲ್ಲ ಪ್ರತಿಯೊಂದು ಅವರ ಬರವಣಿಗೆ, ಅವರ ಹೇಳಿಕೆ ಎಲ್ಲನೂ ದಾಖಲ ಇದೆ. ಅದು ಈಗಲೂ ಸಹ ಒಂದೊಂದೇ ನಡೀತಾ ಇರೋ ಘಟನೆಗಳಿಗೆ ಸಾಕ್ಷೀಭೂತವಾಗಿದೆ. ಆ ರೀತಿಯಲ್ಲಿ ಇದೊಂದು ಪವಿತ್ರ ಸ್ಥಳವಾಗಿದೆ ಮತ್ತು ಈ ಕ್ಷೇತ್ರದ ಘನತೆಯೋ ಅಥವಾ ಈ ಜಾಗದ ಮಹಿಮೆಯೋ ಗೊತ್ತಿಲ್ಲ. ಇದು ಭಾಳ ಉತ್ತುಂಗ ಸ್ಥಿತಿಗೆ ಬರೋದಲ್ಲಿ ಯಾವುದೇ ಸಂಶಯವಿಲ್ಲ. ಅಲ್ಲಿ ಭಕ್ತರು ಇದನ್ನು ಸದುಪಯೋಗಪಡಿಸಿಕೊಂಡು ಮತ್ತು ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತರುವಂಥದ್ರಲ್ಲಿ ತಮ್ಮ ಆರ್ಥಿಕ ಮತ್ತು ಸಲಹೆ ಸಹಕಾರಗಳನ್ನು ನೀಡಿ ಸಹಕಾರ ನೀಡಬೇಕಂತ ಸಹ ನಾನು ಈ ಮುಖ ಕೋರ್ತೀನಿ. ನಾನು ನಾಗರಾಜ್ ಅಂತ, ನಿವೃತ್ತ ತಹಸೀಲ್ದಾರ್. ಈ ಸಂಸ್ಥೆಯ ಮಂಜೂರಿ ಆಗಿರ್ತಕ್ಕಂಥ ಸಮಯದಲ್ಲಿ ನಾನು ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮದು ಭಾಳ ಆವತ್ತಿಂದ ನಾನು ಇದನ್ನು ಪ್ರಗತಿಯನ್ನು ನೋಡ್ತಾನೆ ಇದ್ದೀವಿ ಮತ್ತು ನಾನು ಆಗಾಗ ಅಲ್ಲಿ ಭಾಗವಹಿಸ್ತಾನೂ ಸಹ ಇದ್ದೀನಿ. ಹಲವಾರು ಅಧಿಕಾರಿಗಳು ಮತ್ತು ಹಲವಾರು ಸಾರ್ವಜನಿಕರು ಮತ್ತು ಸ್ಥಳೀಯರು, ಮುಖ್ಯವಾಗಿ ಸ್ಥಳೀಯರು ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಜನ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದೇವನಹಳ್ಳಿ ತಾಲೂಕು ಕೊಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಜ್ಞಾನ ಮಂದಿರ ಇದು ಫಸ್ಟು ನಾವು ಒಂದು ಚಿಕ್ಕ ದೇವಸ್ಥಾನ, ಈ ಜಾಗದಲ್ಲಿ ಚಿಕ್ಕ ದೇವಸ್ಥಾನ ಸ್ಥಾಪನೆ ಆಗಿತ್ತು. 2007ರಲ್ಲಿ ಚಿಕ್ಕ ದೇವಸ್ಥಾನ ಸ್ಥಾಪನೆ ಆಗಿದ್ದು. ಅದಾದ ಮೇಲೆ ಈ ದೊಡ್ಡ ದೇವಸ್ಥಾನ ಸ್ಥಾಪನೆ ಆಗಿತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳದ್ದು.
ಮುಖ್ಯವಾಗಿ ಈ ಜಾಗ ಈ ದೇವಸ್ಥಾನ ಯಾವ ಥರ ಸ್ಥಾಪನೆ ಆಯಿತು ಅಂದರೆ, ಮುಖ್ಯವಾಗಿ ನಮ್ಮ ಈ ದೇವಸ್ಥಾನದ ಪ್ರೆಸಿಡೆಂಟ್ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದ ಪ್ರೆಸಿಡೆಂಟ್ ಅಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನ ಪ್ರೆಸಿಡೆಂಟ್ ಆದಂಥ ನಾಗಸುಂದರ ಮೂರ್ತಿ ಸರ್ ಅವ್ರಿಗೆ ಕನಸಿನಲ್ಲಿ ಬಂದು ಸ್ವಾಮಿ ಇದ್ರ ಬಗ್ಗೆ ದೇವಸ್ಥಾನ ಇಂಥದ್ದು ಆಗಬೇಕು ಈ ಜಾಗದಲ್ಲಿ ಅಂತ ಅವರಿಗೆ ಆಜ್ಞೆ ಕೊಟ್ಟಿರ್ತಾರೆ ಕನಸಿನಲ್ಲಿ. ಓಕೆ, ಅದೇ ಪ್ರಕಾರ ಇಲ್ಲಿ ಸಾಹೇಬರು ನಮ್ಮ ನಾಗಸುಂದರಿ ಮೂರ್ತಿ ಸರ್ ಬಂದು ಇಲ್ಲಿ ದೇವಸ್ಥಾನ ಎಲ್ಲ ಜಾಗ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ದೇವಸ್ಥಾನ ಕಟ್ಟಿಸಿದ್ದಾರೆ. ಓಕೆ, ಪ್ರತಿ ವಾರನೂ ಭಾನುವಾರದೊತ್ತು ವಿಶೇಷ ಪೂಜೆ ಇರ್ತದೆ ಮತ್ತು ಅನ್ನದಾನ ಇರ್ತದೆ. ಇದರಲ್ಲಿ ಮೇ ತಿಂಗಳಲ್ಲಿ ಆರಾಧನೆ ನಡೀತದೆ ಸ್ವಾಮಿಯವರು. ಆರಾಧನೆ ನಡೆದಾಗ ಸುಮಾರು 400ರಿಂದ 500 ಜನ ಸೇರ್ತಾರೆ ಅವಾಗ. ಮತ್ತು ನವಂಬರ್ ತಿಂಗಳಲ್ಲಿ ಕಾರ್ತಿಕ ಮಾಸ ಇರ್ತದೆ, ಅವಾಗಲೂ ಅಷ್ಟೇ ತುಂಬ ಜನ, ಒಂದು 400ರಿಂದ 500 ಜನ ಸೇರ್ತಾರೆ. ಮತ್ತು ಪ್ರತಿ ವಾರ ವಿಶೇಷವಾಗಿ ಭಾನುವಾರದೊತ್ತು 12:30ಗೆ ಪೂಜೆ ಇರ್ತದೆ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ. ಅವರು ಇದಕ್ಕೆ ದೇವಸ್ಥಾನಕ್ಕೆ ಮುಂಚೆಯಿಂದ ಮೊದಲು ನಂಜನಗೂಡಿನಲ್ಲೂ ಅಷ್ಟೇ, ನಂಜನಗೂಡಲ್ಲಿ ಪ್ರತಿ ವರ್ಷನೂ ಅವರು 5,000 ಜನಕ್ಕೆ ಊಟ ಹಾಕಿಸ್ತಾ ಇದ್ದಿದ್ದು, ಅನ್ನದಾನ ಮಾಡಿಸ್ತಾ ಇದ್ದಿದ್ದು ಸ್ವಾಮಿ ಹೆಸರಲ್ಲಿ. ಅವ್ರ ಜೀವನ ಸಂಪೂರ್ಣವಾಗಿ ನಮ್ಮ ಪ್ರೆಸಿಡೆಂಟ್ ಅವರ ಜೀವನ ಸಂಪೂರ್ಣವಾಗಿ ಸ್ವಾಮಿ ಸೇವೆ ಮಾಡಿಕೊಂಡು ಅವರು ಅನ್ನದಾನ ಮಾಡಿಕೊಂಡು ಬಂದಿರುವಂಥದ್ದು 35 ವರ್ಷದಿಂದ, ಸತತವಾಗಿ 35 ವರ್ಷದಿಂದ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ವಾರವೂ ಭಕ್ತಾದಿಗಳು ಬರ್ತಾರೆ. ಭಾನುವಾರದೊತ್ತು ವಿಶೇಷ ಪೂಜೆ ಇರ್ತದೆ, ಆ ಟೈಮಲ್ಲಿ ಭಕ್ತಾದಿಗಳು ತುಂಬ ಜನ ಸೇರ್ತಾರೆ. ಬಂದಿರೋರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಸ್ವಾಮಿ ನಂಬಬೇಕು ಅಂತ ಮಂತ್ರ ಇದೆ. ಮಂತ್ರ ಬಂದು ದ್ವಾದಶಾಕ್ಷರಿ ಮಂತ್ರ ಅಂತ, ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ಶ್ರೀ ವೀರಬ್ರಹ್ಮಣ್ಯ ನಮಃ. ಆ ದ್ವಾದಶಾಕ್ಷರಿ ಮಂತ್ರ ಅವರು ಯಾರು ಜಪಿಸ್ತಾರೋ ಮತ್ತು ಸ್ವಾಮಿನ ಇಲ್ಲಿ ಬಂದು ಪೂಜೆ ಮಾಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ನಂಬಿ ಅವರು ಒಳ್ಳೆ ಮಾರ್ಗದಲ್ಲಿದ್ದರೆ 100% ಅವ್ರು ಒಳ್ಳೆಯದಾಗೇ ಆಗುತ್ತೆ. ನನ್ನ ಹೆಸರು ಅರವಿಂದ್ ಅಂದ್ಬಿಟ್ಟು, ನಾನು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನಲ್ಲಿ. ಮತ್ತು ನಾನು ವೃತ್ತಿಯಲ್ಲಿ ಬಂದು ಲೆಕ್ಚರರ್ ಕಾಲೇಜಿನಲ್ಲಿ. ದಶಾವತಾರ ವಿಕಾರ ಪ್ರಕಾಶ, ಅನಂತಾವತಾರ ಪ್ರಕಾಶ, ಅತ್ಯಂತ ವಿಹಾರ, ವೀರನರಸಿಂಹ, ಖಂಡಾಗ್ರಶೇಖರ, ಭೀಮ ಪ್ರತಾಪ, ಅಖಂಡನಾಮ, ದಿವ್ಯಗಣ, ದೇವಗಣ, ಮುನಿಗಣ, ಶಕ್ತಿಗಣ, ಸೌಮ್ಯಗಣ, ಅವತಾರಗಣ, ಅಖಿಲಗಣ, ಅಖಿಲ ಶಕ್ತಿಗಣ, ಪರಮಗಣ, ಸುಗುಣ ಸಂಪನ್ನ, ಅನಂತ ವೇದ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ, ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಿಕ ಸ್ಥಿತಿಯಲ್ಲಿರುತ್ತ ಕರ್ಮವ ಮಾಡುವುದುಚಿತ. ಆತ್ಮಿಕ ಸ್ಥಿತಿಯಲ್ಲಿರುತ್ತ ಶ್ರೀ
ಕರ್ನಾಟಕ ಒನ್ ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ